ನೋಡಿ, ಯಾರಿಗೆ ಅಂತ ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ಆಗುತ್ತೆ. ಅದಾದ್ಮೇಲೆ ನಮ್ಮ ಸಂವಿಧಾನ ಬಂದಿಲ್ವಾ? 1947ರಿಂದ ಏನ್ ಮಾಡ್ತಾ ಇದ್ರು? ಮತ್ತೆ ನಾವು ಹೇಳಿದ್ವಿ ಬ್ರಿಟಿಷ್ ಹತ್ರ ನೋಂದಣಿ ಮಾಡಿಸ್ಕೋಬೇಕಂತ. ಎಷ್ಟೊಂದು ಫ್ಯಾಮಿಲಿ ಟ್ರಸ್ಟ್ 150 ವರ್ಷದಿಂದ ನಡ್ಕೊಂಡು ಬಂದಿದೆ ನಮ್ಮ ದೇಶದಲ್ಲಿ. ಅವರೆಲ್ಲರೂ ಬ್ರಿಟಿಷ್ ಹತ್ರ ನೋಂದಾಯಿಸಿದ್ರಾ? ಈಗ ಕಾನೂನಾತ್ಮಕವಾಗಿ ಕಲೋನಿಯಲ್ ಲಾಸ್ ಅಂತ ಇತ್ತು. ಅದಾದ್ಮೇಲೆ ಅವೆಲ್ಲ ಬದಲಾವಣೆ ಆಗಿ ಸಂವಿಧಾನದ ಅಡಿನಲ್ಲಿ ಬಂತು. ನಮ್ಮ ಏನು ಸಮಾಜದಲ್ಲಿರುವಂತ ವೈವಿಧ್ಯತೆ ಇರ್ಬೋದು, ನಮ್ಮಲ್ಲಿರುವಂತ ಕಾನೂನು ಇರ್ಬೋದು, ನಮ್ಮಲ್ಲಿರುವಂತ ವಿಭಿನ್ನತೆ ಇರ್ಬೋದು ನೋಡ್ಕೊಂಡು ನಾವು ಮಾಡ್ಕೊಂಡಿದೀವಿ. ಎಲ್ಲರೂ ರಿಜಿಸ್ಟರ್ ಆದ್ರು, ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ? ಆಮೇಲೆ ಇವ್ರೇನ್ ರಿಜಿಸ್ಟ್ರೇಷನ್ ಆಗ್ಬೇಕಾಗಿಲ್ಲ ಅಂತ, ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳ್ತಾರೆ. ಅದು ಧರ್ಮ ಸ್ವಾಮಿ, RSS ಧರ್ಮನಾ? RSS ಧರ್ಮನಾ? ನೀವೇ ತಾನೇ ಸಂಘಟನೆ ಅಂತ ಹೇಳ್ತೀರಾ. ಸಂಘಟನೆ ಅಂದ್ರೆ ಅರ್ಥ ಏನು? ಸಂಘಟನೆಗೆ ಧರ್ಮಗೆ ವ್ಯತ್ಯಾಸ ಇಲ್ವಾ? ಈಗ ಇವ್ರು ಧರ್ಮನೂ ಆಗ್ಬಿಟ್ರ ಇವರು? ವೈ ಆರ್ ದೇ ಸೋ ಅಫ್ರೇಡ್? ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ, ಇವರೆಲ್ಲಾನು ಕೂಡ ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ, ಇವರಿಗೆ ಪ್ರಶ್ನೆಗಳು ಕೇಳ್ತಾರೆ. ಅದು ಒಂದೇ ಕಾರಣಕ್ಕೆ ಇವ್ರು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ದೇ ವಾಂಟ್ ಟು ಬಿ ಅಬೌವ್ ದ ಲಾ, ದೇ ವಾಂಟ್ ಟು ಬಿ ಅಬೌವ್ ದ ಕಾನ್ಸ್ಟಿಟ್ಯೂಷನ್. 100 ವರ್ಷ ನಡ್ಕೊಂಡು ಬಂದಿದೆ ಆದ್ರೆ ಕಾಂಗ್ರೆಸ್ ಪಾರ್ಟಿನೂ 135 ವರ್ಷ ಅಲ್ವಾ? ನಾವು ನೋಂದಣಿ ಆಗಿಲ್ವಾ? ನಾವು ಸಂಘಟನೆ ತಾನೆ, ಒಂದು ಸಂಘಟನೆ ತಾನೆ. ಅವಾಗ ಬ್ರಿಟಿಷ್ ಟೈಮ್ನಲ್ಲಿ ನಾವೇನು ಅಲ್ಲಿ ನೋಂದಣಿ ಆಗಿಲ್ವಾ? ಏನ್ ಮಾತಾಡ್ತಾರೆ ಇವರು? ಕಾಮನ್ ಸೆನ್ಸ್ ಇದೆಯಾ? ಡಸ್ ಎನಿಬಡಿ ವಿತ್ ಅ ಲಿಟಲ್ ಬಿಟ್ ಆಫ್ ಅಪ್ಲಿಕೇಶನ್ ಆಫ್ ಲಾ ಅಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಈಗ ಮಾತಾಡೋದಿಲ್ಲ. ಸುಮ್ಮನೆ ನಾನು ಹೇಳಿಲ್ವಾ, ಪಬ್ಲಿಕ್ ಡಿಬೇಟಿಗೆ ಕರ್ಸ್ರಿ. ಸುಮ್ಮನೆ ಯಾವುದೋ ಒಂದು ಕೇಶವ ಗ್ರೂಪದಲ್ಲಿ ಕೂತ್ಕೊಂಡು ಆ ಸ್ವಯಂ ಸೇವಕಗಳ ಮುಂದೆ ಮಾತಾಡೋದಲ್ಲ. ಯರ್ ಕಾನ್ಫಿಡೆಂಟ್ ಅಲ್ವಾ? ಕರ್ಸಿ ಎಲ್ಲ ಒಂದು ಕಾನೂನು ತಜ್ಞರ ಮುಂದೆ, ಮತ್ತೆ ಏನು ಇನ್ಕಮ್ ಟ್ಯಾಕ್ಸ್ ತಜ್ಞರ ಮುಂದೆ ಬಂದು ಮಾತಾಡ್ಲಿ ಇಫ್ ಯು ಆರ್ ಸೋ ಕಾನ್ಫಿಡೆಂಟ್. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮುಂದೆ ಬಂದು ಮಾತಾಡ್ಲಿ ಇಫ್ ಯು ಆರ್ ಸೋ ಕಾನ್ಫಿಡೆಂಟ್. ಅದು ಇದು ಬಿಟ್ಟು ನಿಮ್ಮ ಗುಂಪಿಗೆ ಮಾತಾಡಿ, ನಿಮ್ಮ ಗುಂಪಲ್ಲೇ ಚಪ್ಪಾಳೆ ಹೊಡಿಸ್ಕೊಂಡು ಲೀಗಲ್ ಏನಿದೆ ಇಲ್ಲೀಗಲ್ ಏನಿದೆ ಅದು ನೀವೇ ತೀರ್ಮಾನ ತಗೊಂತೀರಾ? ಸೊ ಇದನ್ನ ಕೊಡ್ತೀವಿ ನಿಮ್ಗೆ ಎಲ್ಲ ದಾಖಲೆ. ನಿನ್ನೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ರು, ಏನು ನಾವು ಯಾವಾಗಲೂ ಕೂಡ ತ್ರಿವರ್ಣವನ್ನ ಧ್ವಜವನ್ನ ನಾವು ರಕ್ಷಣೆ ಮಾಡಿದ್ವಿ, ಗೌರವ ಕೊಟ್ಟಿದೀವಿ ಅಂತ ಇವತ್ತು ಹಾಕಿದೀವಿ ನೋಡಿ. 1947ನಲ್ಲಿ FIR ಆಗಿದೆ. RSS ನವರು ಏನು ನಮ್ಮ ತ್ರಿವರ್ಣ ಧ್ವಜವನ್ನ ಏನು ತೆಗೆದಿ ಕಾಲಿಂದ ತುಳಿದಿ ಡ್ರೈನಿಗೆ ಹಾಕಿರೋದು ಒಂದು ಕೇಸ್ ಆಗಿದೆ, ಹಾಕಿದೀವಿ ನೋಡಿ ಅದು. ಬಟ್ ಅದರಲ್ಲೇ ಹೇಳ್ತಾರೆ ಸರ್, ಭಗವದ್ ಧ್ವಜನೇ ರಾಷ್ಟ್ರ ಧ್ವಜ ಆಗ್ಬೇಕಾಗಿತ್ತು, ಆದ್ರೆ ಅದನ್ನ ಒಪ್ಲಿಲ್ಲ ಗಾಂಧೀಜಿ. ಫ್ಲಾಗ್ ಕಮಿಟಿ ಪ್ರೊಸೀಡಿಂಗ್ಸ್ ನೋಡಿದಾರ ಇವರು? ನಾನು ಹೇಳಿಲ್ವ ಇವ್ರದ್ದು ಎಲ್ಲ ಆಲ್ಟರ್ನೇಟ್ ಹಿಸ್ಟ್ರಿ ಸರ್, ನಿಮ್ಗೆಲ್ಲ ಕೊಡ್ತೀನಿ ನಾಳೆ. ಫ್ಲಾಗ್ ಕಮಿಟಿನಲ್ಲಿ ಆಗಿದ್ದೇನು, ಹೇಗಾಯ್ತು, ಏನಾಯ್ತು, ಇವ್ರು ಎಲ್ಲಿದ್ರು? ಇವರು ಫ್ಲಾಗ್ ಕಮಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ? ಯಾವಾಗ ಸಂವಿಧಾನವನ್ನ ನಾವು ಲೋಕಾರ್ಪಣೆ ಮಾಡಬೇಕಾದಾಗ ಇವರೇ ತಾನೇ 150 ದಿನ ಪ್ರೊಟೆಸ್ಟ್ ಮಾಡಿದ್ದು ಇದರಲ್ಲಿ, ರಾಮಲೀಲಾ ಮೈದಾನಲ್ಲಿ. ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಅಂತ. ಈ ನಮ್ಮ ರಾಷ್ಟ್ರಧ್ವಜ ಅಬ್ಶಕುನ ಅಂತ ಈ ಆರ್ಗನೈಸರ್ ಮ್ಯಾಗಝೀನ್ ಅಲ್ಲಿ ಬರ್ದಿರೋದು ಯಾರು? ಕಾಂಗ್ರೆಸ್ನವರ? ಇವ್ರು ತಾನೆ. ಇವರು ಎಡಿಟೋರಿಯಲ್ ನಲ್ಲಿ ಪ್ರಿಂಟ್ ಹಾಕಿದೆ. ದೇರ್ ಈಸ್ ದಟ್ ಇದನ್ನ ನಾವು ಸಾರಾಸಗಟವಾಗಿ ತಿರಸ್ಕಾರ ಮಾಡ್ತೀವಿ ಅಂತ ಅವ್ರು ಬರ್ದಿರೋದು, ನಾವಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ಅವರ ಆರ್ಗನೈಸರ್ ಮ್ಯಾಗಝೀನ್ ಅನ್ನ ಇವರೆಲ್ಲರೂ ಓದ್ಬಿಟ್ರೆ ಎಷ್ಟು ದೊಡ್ಡ ದೇಶ ದ್ರೋಹಿಗಳು ಇವರು ಅಂದ್ಬಿಟ್ಟು ಇವರಿಗೆ ಅರಿವಾಗುತ್ತೆ. ಅದ್ರ ಬಗ್ಗೆ ಯಾಕೆ ಕೇಳಲ್ಲ? ನೋಡಿ, ಅದೇ ಹೇಳ್ತಾ ಇದ್ದೀನಲ್ಲ, ಇವರೆಲ್ಲರೂ ಯಾರಿಗೆ ಅಡ್ರೆಸ್ ಮಾಡಿದ್ರು? ನಿನ್ನೆ ಯಾರಿಗೆ ಅಡ್ರೆಸ್ ಮಾಡಿದ್ರು? ಸ್ವಯಂ ಸೇವಕರಿಗೆ ಅಡ್ರೆಸ್ ಮಾಡಿದ್ರು. ಅವ್ರು ಇವ್ರೇನ್ ಹೇಳ್ತಾರೆ ಅದೇ ಕೇಳ್ತಾರೆ. ಪಬ್ಲಿಕ್ಗೆ ಅಡ್ರೆಸ್ ಮಾಡೋಣ, ನೋಡೋಣ, ಒಂದು ಓಪನ್ ಡಿಬೇಟ್ ಆಗ್ಬಿಡ್ಲಿ. ಮೀಡಿಯಾಗಳು ಇರಲಿಲ್ಲ, ಅವ್ರು ಎಷ್ಟು ತೋರಿಸ್ಬೇಕು, ಏನ್ ಮಾಡಬೇಕು ಎಲ್ಲ ಸ್ಟೇಜ್ ಡೇ ಇರುತ್ತೆ. ಒಂದು ಓಪನ್ ಡಿಬೇಟ್ ಮಾಡ್ಬಿಡ್ಲಿ. ಆರ್ಗನೈಸರ್ ಮ್ಯಾಗಝೀನ್ ಅಲ್ಲಿ ಸಂವಿಧಾನದ ಬಗ್ಗೆ ಬರ್ದಿರೋದು ನಿಜಾನಾ ಇಲ್ಲ? ರಾಷ್ಟ್ರಧ್ವಜದ ಬಗ್ಗೆ, ರಾಷ್ಟ್ರಧ್ವಜವನ್ನ ತಿರಸ್ಕಾರ ಮಾಡಿದ್ದು ನಿಜಾನಾ ಇಲ್ವಾ? ಮನುಸ್ಮೃತಿ ನಾವು ನಮ್ಮ ದೇಶದ ಸಂವಿಧಾನ ಆಗ್ಬೇಕಾಗಿದೆ ಅಂತ ಅವರು ಪ್ರಸ್ತಾಪ ಮಾಡಿದ್ರ ಇಲ್ಲ? ಮಾತೃಭೂಮಿ ಅಲ್ಲ ನಮ್ದು, ಇವ್ರು ಭಾರತ್ ಮಾತಾ ಕಿ ಜೈ ಅಂತಾರೆ. ನಮ್ದು ಮಾತೃಭೂಮಿ ಅಲ್ಲ, ನಮ್ದು ಪಿತೃಭೂಮಿ ಅಂದ್ಬಿಟ್ಟು ಸಾವರ್ಕರ್ ಅವ್ರು ಹೇಳಿದ್ರ ಇಲ್ಲ? ನಮ್ಮ ದೇಶ ವಿಭಜನೆ ಧರ್ಮದ ಆಧಾರದ ಮೇಲೆ ಮಾಡ್ಬೇಕು ಅಂದ್ಬಿಟ್ಟು ಪ್ರಸ್ತಾಪ ಸಾವರ್ಕರ್ ಅವರು ಇಟ್ರ ಇಲ್ಲ? ಅದು ಚರ್ಚೆ ಮಾಡ್ಲಿ. ಇವರು ಇಷ್ಟು ದೇಶಭಕ್ತರಿದ್ರೆ, ಇಷ್ಟು ಕರೆಕ್ಟ್ ಆಗಿದ್ರೆ ಬರ್ಲಿ, ಓಪನ್ ಪಬ್ಲಿಕ್ ಡಿಬೇಟಿಗೆ ಬರ್ಲಿ ಇಂಟೆಲೆಕ್ಚುಯಲ್ಸ್ ಜೊತೆ. ನಾವು ಬೇರೆ ಏನು ಪ್ರಶ್ನೆ ಕೇಳಲ್ಲ, ಬರೇ ಅವರ
ಮ್ಯಾಗಝೀನ್ ಆರ್ಗನೈಸರ್ ಮ್ಯಾಗಝೀನ್ ನಲ್ಲಿ ಏನಿದೆ ಅಷ್ಟೇ ಕೇಳ್ತೀವಿ. ಒಪ್ತಾರಾ? ಅದಕ್ಕೆ ಒಪ್ಪಲ್ಲ ಅವರು. ಅವರ ಸ್ವಯಂ ಸೇವಕಗಳಿಗೆ ಏನೇನು ಸುಳ್ಳು ಹೇಳಬೇಕು, ಏನೇನು ಬ್ರೈನ್ ವಾಶ್ ಮಾಡಬೇಕು ಅಷ್ಟೇ ಮಾಡ್ತಾರೆ. ನೋಡಿ, ಯಾರಿಗೆ ಅಂತ ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ಆಗುತ್ತೆ. ಅದಾದ್ಮೇಲೆ ನಮ್ಮ ಸಂವಿಧಾನ ಬಂದಿಲ್ವಾ? 1947ರಿಂದ ಏನ್ ಮಾಡ್ತಾ ಇದ್ರು? ಮತ್ತೆ ನಾವು ಹೇಳಿದ್ವಿ ಬ್ರಿಟಿಷ್ ಹತ್ರ ನೋಂದಣಿ ಮಾಡಿಸ್ಕೋಬೇಕಂತ. ಎಷ್ಟೊಂದು ಫ್ಯಾಮಿಲಿ ಟ್ರಸ್ಟ್ 150 ವರ್ಷದಿಂದ ನಡ್ಕೊಂಡು ಬಂದಿದೆ ನಮ್ಮ ದೇಶದಲ್ಲಿ. ಅವರೆಲ್ಲರೂ ಬ್ರಿಟಿಷ್ ಹತ್ರ ನೋಂದಾಯಿಸಿದ್ರಾ? ಈಗ ಕಾನೂನಾತ್ಮಕವಾಗಿ ಕಲೋನಿಯಲ್ ಲಾಸ್ ಅಂತ ಇತ್ತು. ಅದಾದ್ಮೇಲೆ ಅವೆಲ್ಲ ಬದಲಾವಣೆ ಆಗಿ ಸಂವಿಧಾನದ ಅಡಿನಲ್ಲಿ ಬಂತು. ನಮ್ಮ ಏನು ಸಮಾಜದಲ್ಲಿರುವಂತ ವೈವಿಧ್ಯತೆ ಇರ್ಬೋದು, ನಮ್ಮಲ್ಲಿರುವಂತ ಕಾನೂನು ಇರ್ಬೋದು, ನಮ್ಮಲ್ಲಿರುವಂತ ವಿಭಿನ್ನತೆ ಇರ್ಬೋದು ನೋಡ್ಕೊಂಡು ನಾವು ಮಾಡ್ಕೊಂಡಿದೀವಿ. ಎಲ್ಲರೂ ರಿಜಿಸ್ಟರ್ ಆದ್ರು, ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ? ಆಮೇಲೆ ಇವ್ರೇನ್ ರಿಜಿಸ್ಟ್ರೇಷನ್ ಆಗ್ಬೇಕಾಗಿಲ್ಲ ಅಂತ, ಹಿಂದೂ ಧರ್ಮ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಕೇಳ್ತಾರೆ. ಅದು ಧರ್ಮ ಸ್ವಾಮಿ, RSS ಧರ್ಮನಾ? RSS ಧರ್ಮನಾ? ನೀವೇ ತಾನೇ ಸಂಘಟನೆ ಅಂತ ಹೇಳ್ತೀರಾ. ಸಂಘಟನೆ ಅಂದ್ರೆ ಅರ್ಥ ಏನು? ಸಂಘಟನೆಗೆ ಧರ್ಮಗೆ ವ್ಯತ್ಯಾಸ ಇಲ್ವಾ? ಈಗ ಇವ್ರು ಧರ್ಮನೂ ಆಗ್ಬಿಟ್ರ ಇವರು? ವೈ ಆರ್ ದೇ ಸೋ ಅಫ್ರೇಡ್? ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ ಇವರೆಲ್ಲಾನು ಕೂಡ ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ, ಇವರಿಗೆ ಪ್ರಶ್ನೆಗಳು ಕೇಳ್ತಾರೆ. ಅದು ಒಂದೇ ಕಾರಣಕ್ಕೆ ಇವ್ರು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ದೇ ವಾಂಟ್ ಟು ಬಿ ಅಬೌವ್ ದ ಲಾ, ದೇ ವಾಂಟ್ ಟು ಬಿ ಅಬೌವ್ ದ ಕಾನ್ಸ್ಟಿಟ್ಯೂಷನ್. 100 ವರ್ಷ ನಡ್ಕೊಂಡು ಬಂದಿದೆ ಆದ್ರೆ ಕಾಂಗ್ರೆಸ್ ಪಾರ್ಟಿನೂ 135 ವರ್ಷ ಅಲ್ವಾ? ನಾವು ನೋಂದಣಿ ಆಗಿಲ್ವಾ? ನಾವು ಸಂಘಟನೆ ತಾನೆ, ಒಂದು ಸಂಘಟನೆ ತಾನೆ. ಅವಾಗ ಬ್ರಿಟಿಷ್ ಟೈಮ್ನಲ್ಲಿ ನಾವೇನು ಅಲ್ಲಿ ನೋಂದಣಿ ಆಗಿಲ್ವಾ? ಏನ್ ಮಾತಾಡ್ತಾರೆ ಇವರು? ಕಾಮನ್ ಸೆನ್ಸ್ ಇದೆಯಾ? ಡಸ್ ಇಟ್ ಎನಿಬಡಿ ವಿತ್ ಅ ಲಿಟಲ್ ಬಿಟ್ ಆಫ್ ಅಪ್ಲಿಕೇಶನ್ ಆಫ್ ಲಾ ಅಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಈಗ ಮಾತಾಡೋದಿಲ್ಲ. ಸುಮ್ಮನೆ ನಾನು ಹೇಳಿಲ್ವಾ, ಪಬ್ಲಿಕ್ ಡಿಬೇಟಿಗೆ ಕರೆಸ್ರಿ. ಸುಮ್ಮನೆ ಯಾವುದೋ ಒಂದು ಕೇಶವ ಗ್ರೂಪದಲ್ಲಿ ಕೂತ್ಕೊಂಡು ಆ ಸ್ವಯಂ ಸೇವಕಗಳ ಮುಂದೆ ಮಾತಾಡೋದಲ್ಲ. ಯು ಆರ್ ಕಾನ್ಫಿಡೆಂಟ್ ಅಲ್ವಾ? ಕರೆಸಿ ಎಲ್ಲ ಕಾನೂನು ತಜ್ಞರ ಮುಂದೆ, ಮತ್ತೆ ಏನು ಇನ್ಕಮ್ ಟ್ಯಾಕ್ಸ್ ತಜ್ಞರ ಮುಂದೆ ಬಂದು ಮಾತಾಡ್ಲಿ. ಇಫ್ ಯು ಆರ್ ಸೋ ಕಾನ್ಫಿಡೆಂಟ್. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮುಂದೆ ಬಂದು ಮಾತಾಡ್ಲಿ ಇಫ್ ಯು ಆರ್ ಸೋ ಕಾನ್ಫಿಡೆಂಟ್. ಅದು ಇದು ಬಿಟ್ಟು ನಿಮ್ಮ ಗುಂಪಿಗೆ ಮಾತಾಡಿ, ನಿಮ್ಮ ಗುಂಪಲ್ಲೇ ಚಪ್ಪಾಳೆ ಹೊಡಿಸ್ಕೊಂಡು ಲೀಗಲ್ ಏನಿದೆ ಇಲ್ಲೀಗಲ್ ಏನಿದೆ ಅದು ನೀವೇ ತೀರ್ಮಾನ ತಗೊಂತೀರಾ? ಸೊ ಇದನ್ನ ಕೊಡ್ತೀವಿ ನಿಮ್ಗೆಲ್ಲ ದಾಖಲೆ. ನಿನ್ನೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ರು, ಏನು ನಾವು ಯಾವಾಗಲೂ ಕೂಡ ತ್ರಿವರ್ಣವನ್ನ ಧ್ವಜವನ್ನ ನಾವು ರಕ್ಷಣೆ ಮಾಡಿದ್ವಿ, ಗೌರವ ಕೊಟ್ಟಿದೀವಿ ಅಂತ ಇವತ್ತು ಹಾಕಿದೀವಿ ನೋಡಿ. 1947ನಲ್ಲಿ FIR ಆಗಿದೆ. RSS ನವರು ಏನು ನಮ್ಮ ತ್ರಿವರ್ಣ ಧ್ವಜವನ್ನ ಏನು ತೆಗೆದಿ ಕಾಲಿಂದ ತುಳಿದಿ ಡ್ರೈನಿಗೆ ಹಾಕಿರೋದು ಒಂದು ಕೇಸ್ ಆಗಿದೆ, ಹಾಕಿದೀವಿ ನೋಡಿ ಅದು. ಬಟ್ ಅದರಲ್ಲೇ ಹೇಳ್ತಾರೆ ಸರ್, ಭಗವಧ್ವಜನೇ ರಾಷ್ಟ್ರಧ್ವಜ ಆಗ್ಬೇಕಾಗಿತ್ತು, ಆದ್ರೆ ಅದನ್ನ ಒಪ್ಲಿಲ್ಲ ಗಾಂಧೀಜಿ. ಫ್ಲಾಗ್ ಕಮಿಟಿ ಪ್ರೊಸೀಡಿಂಗ್ಸ್ ನೋಡಿದಾರ ಇವರು? ನಾನು ಹೇಳಿಲ್ವಾ ಇವ್ರದ್ದು ಎಲ್ಲ ಆಲ್ಟರ್ನೇಟ್ ಹಿಸ್ಟ್ರಿ ಸರ್, ನಿಮ್ಗೆಲ್ಲ ಕೊಡ್ತೀನಿ ನಾಳೆ. ಫ್ಲಾಗ್ ಕಮಿಟಿನಲ್ಲಿ ಆಗಿದ್ದೇನು, ಹೇಗಾಯ್ತು, ಏನಾಯ್ತು, ಇವ್ರು ಎಲ್ಲಿದ್ರು? ಇವರು ಫ್ಲಾಗ್ ಕಮಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ? ಯಾವಾಗ ಸಂವಿಧಾನವನ್ನ ನಾವು ಲೋಕಾರ್ಪಣೆ ಮಾಡಬೇಕಾದಾಗ ಇವರೇ ತಾನೇ 150 ದಿನ ಪ್ರೊಟೆಸ್ಟ್ ಮಾಡಿದ್ದು ಇದರಲ್ಲಿ ರಾಮಲೀಲಾ ಮೈದಾನಲ್ಲಿ, ಸಂವಿಧಾನ ಬೇಡ ಮನುಸ್ಮೃತಿ ಬೇಕು ಅಂತ. ಈ ನಮ್ಮ ರಾಷ್ಟ್ರಧ್ವಜ ಅಬ್ಶಕುನ ಅಂತ ಈ ಆರ್ಗನೈಸರ್ ಮ್ಯಾಗಝೀನ್ ನಲ್ಲಿ ಬರ್ದಿರೋದು ಯಾರು? ಕಾಂಗ್ರೆಸ್ನವರ? ಇವ್ರು ತಾನೆ. ಇವರು ಎಡಿಟೋರಿಯಲ್ ನಲ್ಲಿ ಪ್ರಿಂಟ್ ಹಾಕಿದೆ. ದೇರ್ ಇಸ್ ದಟ್ ಇದನ್ನ ನಾವು ಸಾರಾಸಗಟವಾಗಿ ತಿರಸ್ಕಾರ ಮಾಡ್ತೀವಿ ಅಂತ ಅವ್ರು ಬರ್ದಿರೋದು, ನಾವಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ಅವರ ಆರ್ಗನೈಸರ್ ಮ್ಯಾಗಝೀನ್ ಅನ್ನ ಇವರೆಲ್ಲರೂ ಓದ್ಬಿಟ್ರೆ ಎಷ್ಟು ದೊಡ್ಡ ದೇಶ ದ್ರೋಹಿಗಳು ಇವರು ಅಂದ್ಬಿಟ್ಟು ಇವರಿಗೆ ಅರಿವಾಗುತ್ತೆ. ಅದ್ರ ಬಗ್ಗೆ ಯಾಕೆ ಕೇಳಲ್ಲ ನೋಡಿ? ಅದೇ ಹೇಳ್ತಾ ಇದ್ದೀನಲ್ಲ, ಇವರೆಲ್ಲರೂ ಯಾರಿಗೆ ಅಡ್ರೆಸ್ ಮಾಡಿದ್ರು? ನಿನ್ನೆ ಯಾರಿಗೆ ಅಡ್ರೆಸ್ ಮಾಡಿದ್ರು? ಸ್ವಯಂ ಸೇವಕರಿಗೆ ಅಡ್ರೆಸ್ ಮಾಡಿದ್ರು. ಅವ್ರು ಇವ್ರೇನ್ ಹೇಳ್ತಾರೆ ಅದೇ ಕೇಳ್ತಾರೆ. ಪಬ್ಲಿಕ್ಗೆ ಅಡ್ರೆಸ್ ಮಾಡೋಣ, ನೋಡೋಣ, ಒಂದು ಓಪನ್ ಡಿಬೇಟ್ ಆಗ್ಬಿಡ್ಲಿ. ಮೀಡಿಯಾಗಳು ಇರಲಿಲ್ಲ, ಅವ್ರು ಎಷ್ಟು ತೋರಿಸ್ಬೇಕು, ಏನ್ ಮಾಡಬೇಕು ಎಲ್ಲ ಸ್ಟೇಜ್ ಡೇ ಇರುತ್ತೆ. ಒಂದು ಓಪನ್ ಡಿಬೇಟ್ ಮಾಡ್ಬಿಡ್ಲಿ. ಆರ್ಗನೈಸರ್ ಮ್ಯಾಗಝೀನ್ ಅಲ್ಲಿ ಸಂವಿಧಾನದ ಬಗ್ಗೆ ಬರ್ದಿರೋದು ನಿಜನಾ ಇಲ್ಲ? ರಾಷ್ಟ್ರಧ್ವಜದ ಬಗ್ಗೆ, ರಾಷ್ಟ್ರಧ್ವಜವನ್ನ ತಿರಸ್ಕಾರ ಮಾಡಿದ್ದು ನಿಜನಾ ಇಲ್ವಾ? ಮನುಸ್ಮೃತಿ ನಾವು ನಮ್ಮ ದೇಶದ ಸಂವಿಧಾನ ಆಗ್ಬೇಕಾಗಿದೆ ಅಂತ ಅವರು ಪ್ರಸ್ತಾಪ ಮಾಡಿದ್ರ ಇಲ್ಲ? ಮಾತೃಭೂಮಿ ಅಲ್ಲ ನಮ್ದು, ಇವ್ರು ಭಾರತ್ ಮಾತಾ ಕಿ ಜೈ ಅಂತಾರೆ. ನಮ್ದು ಮಾತೃಭೂಮಿ ಅಲ್ಲ, ನಮ್ದು ಪಿತೃಭೂಮಿ ಅಂದ್ಬಿಟ್ಟು ಸಾವರ್ಕರ್ ಅವ್ರು ಹೇಳಿದ್ರ ಇಲ್ಲ? ನಮ್ಮ ದೇಶ ವಿಭಜನೆ ಧರ್ಮದ ಆಧಾರದ ಮೇಲೆ ಮಾಡ್ಬೇಕು ಅಂದ್ಬಿಟ್ಟು ಪ್ರಸ್ತಾಪ ಸಾವರ್ಕರ್ ಅವರು ಇಟ್ರ ಇಲ್ಲ? ಅದು ಚರ್ಚೆ ಮಾಡ್ಲಿ.
ಇವರು ಇಷ್ಟು ದೇಶಭಕ್ತರಿದ್ರೆ, ಇಷ್ಟು ಕರೆಕ್ಟ್ ಆಗಿದ್ರೆ ಬರ್ಲಿ, ಓಪನ್ ಪಬ್ಲಿಕ್ ಡಿಬೇಟಿಗೆ ಬರ್ಲಿ ಇಂಟೆಲೆಕ್ಚುಯಲ್ಸ್ ಜೊತೆ. ನಾವು ಬೇರೆ ಏನು ಪ್ರಶ್ನೆ ಕೇಳಲ್ಲ, ಬರೇ ಅವರ ಮ್ಯಾಗಝೀನ್, ಆರ್ಗನೈಸರ್ ಮ್ಯಾಗಝೀನ್ ನಲ್ಲಿ ಏನಿದೆ ಅಷ್ಟೇ ಕೇಳ್ತೀವಿ. ಒಪ್ತಾರ? ಅದಕ್ಕೆ ಒಪ್ಪಲ್ಲ ಅವರು. ಅವರ ಸ್ವಯಂ ಸೇವಕಗಳಿಗೆ ಏನೇನು ಸುಳ್ಳು ಹೇಳಬೇಕು, ಏನೇನು ಬ್ರೈನ್ ವಾಶ್ ಮಾಡಬೇಕು ಅಷ್ಟೇ ಮಾಡ್ತಾರೆ.